ರಿಯಾ ವೇಗವಾಗಿದ್ದಳು, ತುಂಬ ವೇಗ. ಅವಳ ದಿನ ಗದ್ದಲದ ಶಕ್ತಿಯೊಂದಿಗೆ ಪ್ರಾರಂಭವಾಯಿತು. ಗಡಿಯಾರ ಜೋರಾಗಿ ಟಿಕ್ ಟಿಕ್ ಎನ್ನುತ್ತಿತ್ತು. ಟಿವಿ ಕುನುಗುಡುತ್ತಿತ್ತು. ಅಡುಗೆ ಮನೆ ಸದ್ದು ಮಾಡುತ್ತಿತ್ತು. ಝೂಮ್, ಊಷ್! ರಿಯಾ ಪ್ರತಿಧ್ವನಿ ಮತ್ತು ದೃಶ್ಯದೊಂದಿಗೆ ಇರಲು ಪ್ರಯತ್ನಿಸಿದಳು. ಅವಳ ತಲೆ ತಿರುಗುವ ಬುಗ್ಗಿಯಂತೆ, ಸುತ್ತು ಸುತ್ತು, ಎಂದಿಗೂ ನಿಲ್ಲದಂತೆ ಅನಿಸಿತು. ಅವಳು ನಿಧಾನವಾಗಲು ಬಯಸಿದ್ದಳು, ಆದರೆ ಹೇಗೆ? ಬಿಡುವಿಲ್ಲದ ಜಗತ್ತು ಕೂಗುತ್ತಲೇ ಇತ್ತು. ರಿಯಾ ತನ್ನ ಕಾಲನ್ನು ನೆಲಕ್ಕೆ ಬಡಿದಳು. ನಿಲ್ಲಿಸು ಎಂದ ಜಗತ್ತಿಗೆ ಪಿಸುಗುಟ್ಟಿದಳು. ಅವಳು ಶಾಂತ ಸ್ಥಳಕ್ಕಾಗಿ, ಶಾಂತ ಸ್ನೇಹಿತರಿಗಾಗಿ, ಯಾರಾದರೂ ಜ್ಞಾನಿಗಳಿಗಾಗಿ ನೋಡಿದಳು. ಅವಳು ಅಜ್ಜಿ ತೋಟದ ತೂಗುಯಾಲೆಯಲ್ಲಿ ಶಾಂತವಾಗಿ ಕುಳಿತು ಹೆಣಿಕೆ ಮಾಡುತ್ತಿರುವುದನ್ನು ಕಂಡಳು. ಅಜ್ಜಿ, ರಿಯಾ ನಿಟ್ಟುಸಿರು ಬಿಟ್ಟು ಅವಳ ಪಕ್ಕದಲ್ಲಿ ತೂಗುಯಾಲೆಗೆ ಕುಸಿದಳು. ನನಗೆ ಈ ವೇಗ ಪಕ್ಕದಲ್ಲಿ ತೂಗುಯಾಲೆಗೆ ಕುಸಿದಳು. ನನಗೆ ಈ ವೇಗದಿಂದ ಸುಸ್ತಾಗಿದೆ. ಅಜ್ಜಿ ಮೃದುವಾಗಿ ನಕ್ಕರು. ಆಹಾ, ನಿನಗೆ ಮನಸ್ಸಿನ ಸಮಾಧಾನ ಬೇಕು. ಅದು ಏನು? ರಿಯಾ ತನ್ನ ಧ್ವನಿ ಸಣ್ಣದಾಗಿ ಮತ್ತು ನಡುಗುತ್ತಾ ಕೇಳಿದಳು. ಅದಕ್ಕೆ ಮನಸ್ಸಿನ ಶಾಂತಿ ಎಂದು ಅರ್ಥ, ಪುಟ್ಟವಳೆ. ಅದನ್ನು ನಾವು ನಮ್ಮೊಳಗೆ ಕಂಡುಕೊಳ್ಳುತ್ತೇವೆ. ಅಜ್ಜಿ ಹೂವಿನ ಕುಂಡದ ಕೆಳಗೆ ಅಡಗಿದ್ದ ಸಣ್ಣ ಕಂದು ಬಣ್ಣದ ಮಿಡತೆಯನ್ನು ತೋರಿಸಿದರು. ಚಿರ್ಪಿ ಮಾತು ಕೇಳು, ಅಜ್ಜಿ ಸೂಚಿಸಿದರು. ಅವನ ಪುಟ್ಟ ಹಾಡು ಕೇಳುತ್ತಿದ್ದೀಯಾ? ರಿಯಾ ಕೇಳಿದಳು. ಚಿರ್ಪ್ ಚಿರ್ಪ್. ಅದು ಶಾಂತವಾದ ಸ್ಥಿರವಾದ ಲಯವಾಗಿತ್ತು. ಈಗ ಅಜ್ಜಿ ಪಿಸುಗುಟ್ಟಿದರು. ಗುಲಾಬಿಯ ಪರಿಮಳವನ್ನು ಉಸಿರಾಡು. ರಿಯಾ ನಿಧಾನವಾಗಿ ಆಳವಾದ ಉಸಿರು ತೆಗೆದುಕೊಂಡಳು. ಒಳಗೆ ಒಳಗೆ ಒಳಗೆ. ಅಜ್ಜಿ ತೋರಿಸಿದರು. ಒಂದು ನಿಧಾನಲೆಗೆ. ಅಜ್ಜಿ ತೋರಿಸಿದರು. ಒಂದು ನಿಧಾನವಾದ, ಗಮನವಿಟ್ಟು ಮಾಡಿದ ಉಸಿರು ನಿಮ್ಮ ಇಡೀ ದೇಹವನ್ನು ತುಂಬುತ್ತದೆ. ರಿಯಾ ಒಂದು ಕ್ಷಣ ಗಾಳಿಯನ್ನು ಹಿಡಿದಿಟ್ಟುಕೊಂಡಳು. ಒಳಗಿನ ಸ್ಥಿರತೆಯನ್ನು ಅನುಭವಿಸಿದಳು. ಈಗ ಈ ಗದ್ದಲದ ದಿನವನ್ನು ಹೊರಗೆ ಓದಿಬಿಡು, ಅಜ್ಜಿ ಅವಳಿಗೆ ಹೇಳಿದರು. ಹೊರಗೆ ಹೊರಗೆ ಹೊರಗೆ. ಬೀದಿಯ ಶಬ್ದ ಮಾಯವಾಯಿತು. ಜೋರಾಗಿ ಟಿಕ್ ಟಿಕ್ ಎನ್ನುವ ಗಡಿಯಾರ ಕಣ್ಮರೆಯಾಯಿತು. ಈಗ ರಿಯಾ ಕೇಳಿಸಿದ್ದು ಆ ಮಿಡತೆಯ ಸಣ್ಣ, ನಿರಂತರವಾದ ಚಿರ್ಪ್ ಮಾತ್ರ. ಶಬ್ದ ನಿಂತಿರಲಿಲ್ಲ, ಆದರೆ ರಿಯಾಳ ಗಮನ ಬದಲಾಗಿತ್ತು. ಅವಳು ಗುಲಾಬಿ ಬಣ್ಣವನ್ನು ಉಸಿರೆಳೆದಳು. ಅವಳು ಆತುರವನ್ನು ಹೊರಗೆ ಉಸಿರಾಡಿದಳು. ಶಾಂತಿಯನ್ನು ಉಸಿರೆಳೆ, ಚಿಂತೆಯನ್ನು ಹೊರಹಾಕು. ಒಂದು ಸೌಮ್ಯ, ಸರಳವಾದ ಹರಿವು. ಚೆರ್ಪಿ ಸಂತೋಷದಿಂದ ಚಿರ್ಪ್ ಮಾಡಿತು. ರಿಯಾ ಸ್ಪಷ್ಟವಾಗಿ ಸಂತೋಷದಿಂದ ಚಿರ್ಪ್ ಮಾಡಿತು. ರಿಯಾ ಸ್ಪಷ್ಟವಾಗಿ ಕೇಳಿದ ಏಕೈಕ ಧ್ವನಿ ಅದಾಗಿತ್ತು. ರಿಯಾ ಕಣ್ಣುಗಳನ್ನು ತೆರೆದು ಸಂತೋಷದ, ಶಾಂತಿಯುತವಾದ ನಿಟ್ಟುಸಿರುಬಿಟ್ಟಳು. ನಾನು ಅದನ್ನು ಕಂಡುಕೊಂಡೆ, ಅಜ್ಜಿ. ನನ್ನ ಮನಸ್ಸಿನ ಶಾಂತಿ ಇಲ್ಲಿದೆ ಎಂದು ಅವಳು ಪಿಸುಗುಟ್ಟಿದಳು. ಅಜ್ಜಿ ಅವಳನ್ನು ಗಟ್ಟಿಯಾಗಿ ಅಪ್ಪಕೊಂಡರು. ಅದು ಯಾವಾಗ್ಲೂ ಅಲ್ಲಿದೆ ರಿಯಾ. ನೀನು ಉಸಿರಾಡು ಮತ್ತು ಕೇಳುವಷ್ಟೇ. ಜಗತ್ತು ಎಷ್ಟು ಜೋರಾದರೂ ಶಾಂತಿಯನ್ನು ತನ್ನೊಳಗೆ ಹಿಡಿದಿಟ್ಟುಕೊಳ್ಳಬಲ್ಲೆ ಎಂದು ಈಗ ರಿಯಾಗೆ ತಿಳಿಯಿತು.